ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಹೊಲದಲ್ಲಿ ರಾಶಿ ಮಾಡಾಕತ್ತಾರ್ರಿ. ಜೋಳದ ತೆನಿ ಮುರಿದು ತಂದು ಹಾಕ್ಯಾರ ನೋಡ್ರಿ. ಇಲ್ಲಿ ಈ ಜೋಳದ ತೆನ್ಯಾಗ ಮೇಟಿ ಕಟ್ಟಿಗೆ ಅಂಥೇಳಿ ನಿಂದಿರ್ಸ್ಯಾರಿ. ಆ ಮೇಟಿ ಕಟ್ಟಿಗೆ ಯಾಕೆ ನಿಂದಿರ್ಸ್ಯಾರ ಅನ್ನೋದು ನನಗೂ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಅಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಯಾರ. ಇಲ್ಲೆಲ್ಲ ಜೋಳ ತೆನಿ ತಂದು ಹಾಕಿದ್ದಾರೆ. ಆ ಮೇಟಿ ಕಟ್ಟಿಗೆ ಯಾಕೆ ಬಡ್ದಾರ ಅದ್ರ ಬಗ್ಗೆ ಅದನ್ನು ತಿಳ್ಕೊಬೇಕಂದ್ರೆ ಅಲ್ಲಿ ನಮ್ಮ ಆಯಿಯರು ಕೂತಾರ, ಅವ್ರ ಬಳಿ ಹೋಗೊಂಬರ್ರಿ. ಇವರು ನಮ್ಮ ಆಯಿಯರು ಜೋಳ ಮುರಿಯಾಕತ್ತಾರ. ಅವರೆಲ್ಲ ನಮ್ಮ ತಮ್ಮಂದಿರು, ತಂಗಿದಿರು, ಅವ್ವ, ಅಪ್ಪ, ನಮ್ಮ ಸಣ್ಣವರು ಎಲ್ಲರೂ ಮುರಿಯಾಕತ್ತಾರ. ಅದು ಮೇಟಿ ಬಗ್ಗೆ ನಮ್ಮ ಆಯಿ ಬಳಿ ಕೇಳಂಬರ್ರಿ. ರಾಶಿ ಯಾಕೆ ಕಣ ಮಾಡ್ತಾರಂತ ಅದ್ರ ಬಗ್ಗೆನೂ ಅವ್ರು ಹೇಳ್ತಾರೆ, ಕೇಳೋಣ ಬನ್ನಿ. ಯಾಕೆ ಮಾಡಿವಿ ಅಂದ್ರೆ ಅದು ಲಕ್ಷ್ಮೀ ಪೂಜೆ. ಹ್ಞೂ ರೀ. ಅದು ಮೇಟಿ ಅಂದ್ರೆ ಕೋಟಿ ಇದ್ದೇ ಇದ್ರು ಮೇಟಿ ತೆಳಗತ್ತ. ಮೇಟಿ ಹಾಕೋದು, ಹಂತಿ ಹೂಡೋದು, ಕಂಕಿ ತೆಗಿದು, ಲಕ್ಷ್ಮೀ ಪೂಜೆ ಮಾಡೋದು, ಮುತ್ತೈದೆಯರು ನುಣಸೋದು, ಸೀರೆ ಮಾಡೋದು, ಈ ಥರ ನೋಡಿ. ಹೌದ್ರಿ, ವರ್ಷ ಮಾಡ್ತಿರೋ ವರ್ಷ ಇವ. ಹೌದ್ರಿ, ಎಷ್ಟು ವರ್ಷ ಆಯ್ತಾ ನಿಮ್ಮ ಹೊಲ್ದಾಗ ಮಾಡಾಕತ್ತೀವಿ? ನಮ್ಮ ಹೊಲ್ದಾಗ ವರ್ಷ ಮಾಡಾಕೈತೆ 50 ವರ್ಷ ಮ್ಯಾಗ ಐತೆ ನಾವು. ಹೌದಾ? ಯಾವಾಗಲಾದ್ರೂ ಸಂಪ್ರದಾಯ ಐತೆ? ಯಾವಾಗಲಾದ್ರೂ ನಮ್ಮ ಆಯಿ ಮುತ್ತಿ ಆದ್ರು ಅವರು ಅದನ್ನೇ ಮಾಡ್ಕೊತ ಬಂದಾರ. ಅವ್ರು ನೋಡಿ ನಾವು ಅದೇ ಮಾಡ್ಕೊತ ಹೊಂಟೀವಿ. ಕೇಳಿದಿರಲ್ಲ, ತಾನು ಬೆಳೆದ ಬೆಳೆಯಲು ಸಹ ದೇವರನ್ನು ಕಾಣುತ್ತಾನೆ ನಮ್ಮ ರೈತ. ಎಲ್ಲ ನನ್ನ ರೈತರು ಈ ವಿಡಿಯೋ ನೋಡುತ್ತಿದ್ದರೆ ನೀವು ಸಹ ಹೀಗೆ ಮಾಡುತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಂತಿ ನಿಮ್ಮ ರೈತನ ಮಗಳು.